ಕಣ್ಮುಚ್ಚಿ ಪ್ರೇಯರ್ ಮಾಡ್ಕೊಳ್ಳೋಣ. ಸ್ತೋತ್ರ ಯೇಸಪ್ಪ ಕರ್ತನೆ, ಈ ಒಂದು ಸಮಯನ ಕರ್ತನೆ ಸ್ವಾಮಿ ನೀ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಎಷ್ಟೋ ಜನ ಸ್ವಾಮಿ ಕರ್ತನೆ ಈ ಸಮಯವನ್ನು ಈ ದಿನವನ್ನು ಕರ್ತನೆ ಕಾಣದೆ ಸ್ವಾಮಿ ಕರ್ತನೆ ಮಣ್ಣಾಗಿದ್ದಾರೆ ಸ್ವಾಮಿ. ಆದರೆ ನಮ್ಮನ್ನ ಕರ್ತನೆ ಇವತ್ತು ಸ್ವಾಮಿ ಕರ್ತನೆ ಅಪ್ಪ ನಿನ್ನ ವಾಕ್ಯನ ಕೇಳುವಂತೆ ಸ್ವಾಮಿ ಅಪ್ಪ ಪ್ರಾರ್ಥನೆ ಮಾಡುವಂತೆ ಕರ್ತನೆ ನಿನ್ನ ಕೃಪೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ ವಿಡಿಯೋ ನೋಡುವಂಥದ್ರ ಮೂಲಕ ಏಸಪ್ಪ ಯಾರ್ಯಾರು ನೋಡ್ತಾ ಇದ್ದಾರೋ ವಿಡಿಯೋ ಸ್ವಾಮಿ ಅವ್ರ ಮೂಲಕ ನೀನು ಏನು ಮಾತಾಡಬೇಕು ಅಂತ ಬಯಸ್ತಾ ಇದೆಯಾ, ಅವ್ರ ಜೊತೆ ನೀನು ಏನು ಮಾತಾಡಬೇಕು, ಅವ್ರಿಗೆ ಏನು ತಿಳಿಸ್ಕೊಡ್ಬೇಕು ಅಂತ ಬಯಸ್ತಾ ಇದೆಯಾ ಕರ್ತನೆ. ಅದನ್ನು ನೀನು ಮಾತಾಡು ಸ್ವಾಮಿ ಕರ್ತನೆ. ನೀನು ಮಾತಾಡ್ತೀಯ ಅಂತ ನಂಬ್ತಾ ಇದ್ದೀನಿ ಸ್ವಾಮಿ ಕರ್ತನೆ. ಈ ಒಂದು ಚಿಕ್ಕ ಪ್ರಾರ್ಥನೆ ಕಾಲದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಜ್ಞಾನೋಕ್ತಿ 6, 17, 18, 19. ಇಲ್ಲಿ ಬಂದ್ಬಿಟ್ಟು ದೇವರಿಗೆ ಫಸ್ಟು ಒಂದು 7 ಕಾರ್ಯಗಳು ಬಂದ್ಬಿಟ್ಟು ದೇವರಿಗೆ ಅಸಹ್ಯವಾಗಿ ತೋರ್ಪಡುತ್ತೆ. ಆ ವಾಕ್ಯನ ಇವತ್ತು ನಾವು ಧ್ಯಾನಿಸ್ಕೊಳ್ಳೋಣ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುದೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತೋರ್ಪಡುವ ಕಾಲು, ಅಸಡ್ಡೆ ಮಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿರದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7. ಇಲ್ಲಿ ದೇವರಿಗೆ 7 ಕಾರ್ಯಗಳು ಆತನಿಗೆ ಅಸಹ್ಯವಾಗಿ ಕಾಣಿಸುತ್ತಂತೆ. ಆ 7 ಏನಪ್ಪ ದೇವರಿಗೆ ಏನೇನು ಇಷ್ಟ ಇಲ್ವೋ, ಏನೇನು ದೇವರಿಗೆ ಒಂದು ಅಸಹ್ಯವಾಗಿ ತೋರ್ಪಡುತ್ತೋ ಆ 7 ಕಾರ್ಯಗಳು ನಮ್ಮಲ್ಲಿದೆಯಾ ಅನ್ನೋದು ಫಸ್ಟ್ ನಮ್ಮಲ್ಲೇ ನಾವು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಇದೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ ಅಂತ. ನಮ್ಮಲ್ಲಿ ಹೆಮ್ಮೆಯ ಕಣ್ಣು, ಇವಾಗ ನಾವೇನಾದರೂ ಅಕಸ್ಮಾತ್ ದೇವ್ರು ನಮ್ಮನ್ನ ಒಂದು ಸೇವೆಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರಾ, ಇಲ್ಲ ಏನಾದರೂ ನಮಗೆ ಕೊಡತಕ್ಕನ್ನ ಬೇರೆಯವ್ರಿಗೆ ನಾವೇನಾದರೂ ದಾನ ಮಾಡ್ತಾ ಇದ್ದೀರಾ ಅಂದಷ್ಟು ನಮ್ಮಲ್ಲಿ ಏನು ಬರುತ್ತೆ, ಹೆಮ್ಮೆಯ ಬರುತ್ತೆ. ಇದು ನಾನು ಅವನಿಗೆ ಕೊಟ್ಟೆ, ಇದು ನಾನು ಮಾಡಿದೆ ಅಂತ ನಾವು ಜನರನ್ನ ಮೆಚ್ಚಿಸೋಕ್ಕೋಸ್ಕರ ನಮ್ಮಲ್ಲಿ ಒಂದು ಆಲೋಚನೆ ಬರುತ್ತೆ, ಒಂದು ಹೆಮ್ಮೆಯ ಕಣ್ಣು ಬರುತ್ತೆ. ಆ ಹೆಮ್ಮೆಯ ಕಣ್ಣು, ಉಬ್ಬಿದ ಮನಸ್ಸು ದೇವ್ರಿಗೆ ಏನಾಗಿದೆ ಅಂತೆ ಅಸಹ್ಯವಾಗಿ ತೋರ್ಪಡುತ್ತಂತೆ. ಆ ಕಾರ್ಯ ನಮ್ಮಲ್ಲಿ ಇರಬಾರ್ದಂತೆ. ಒಬ್ಬರಿಗೆ ನಾವೇನಾದರೂ ಹೆಲ್ಪ್ ಮಾಡ್ತಾ ಇದ್ದೀರಿ ಅಂದರೆ ಆ ಹೆಲ್ಪನ್ನು ನಾವು ಬೇರೆಯವ್ರು ನೋಡಿ ಬೇರೆಯವ್ರು ಮೆಚ್ಚಿಸ್ಕೊಳ್ಳಿ ಅಂತ ಮಾಡಬಾರ್ದು. ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ, ದೇವ್ರು ಮೆಚ್ಚಿಕೊಳ್ಳಿ ಅಂದ್ಬಿಟ್ಟು ನಾವು ಅದನ್ನ ಮಾಡಬೇಕು. ತಿರ್ಗಾ ನಾವೇನಾದರೂ ಒಂದು ಸಾಧಿಸಿದ್ರಿ ಅಂದರೆ ಅದು ನಿಜ ಹೇಳ್ತಾರೆ ನಮ್ಮ ಜ್ಞಾನದಿಂದ ಅಂತೂ ಅಲ್ಲ, ದೇವರು ಕೊಟ್ಟ ಜ್ಞಾನ. ಯಾರಾದರೂ ಎಂಕರೇಜ್ ಮಾಡ್ತಾ ಇದ್ದಾರಾ ಅವ್ರ ಮುಂದೆ ನಾವು ಹೇಳಬೇಕು ಇದು ದೇವ್ರು ಕೊಟ್ಟ ಜ್ಞಾನ, ದೇವರಿಗೆ ಸ್ತೋತ್ರ ಅಂತ. ಅಲ್ಲಿ ನಾವು ಇದು ನನ್ನ ಜ್ಞಾನದಿಂದ ನಾನು ದುಡಿತಾ ಇದ್ದೀನಲ್ಲ, ನನ್ನ ಇದರಿಂದನೇ ಇದೆಲ್ಲ ನಾನು ಮಾಡ್ತಾ ಇರೋದು, ನಾವೆಷ್ಟೇ ಒಂದು ಇದಕ್ಕೋಗ್ಲಿ ಅಧಿಕಾರ ನಮಗೆ ಬರಲಿ, ಎಷ್ಟೇ ಬಂದ್ರೂ ದೇವ್ರ ಕಡೆಯಿಂದ ಬಂದಿರುತ್ತೆ. ಆದರೆ ನಾವು ಅದನ್ನ ಮರೆತು ಎಷ್ಟೋ ಸಲ ನನ್ನ ಹತ್ರ ದುಡ್ಡಿದೆ, ನಾನು ಮಾಡ್ತೀನಿ, ನನಗೆ ಈ ಅಧಿಕಾರ ಇದೆಯಲ್ಲ ನಾನು ಮಾಡ್ತೀನಿ ಅಂತ ನಾವೇನು ಮಾಡ್ತೀರಿ, ಹೆಮ್ಮೆ ಪಡ್ತೀರಿ. ಆದರೆ ದೇವ್ರಿಗೆ ಅದು ಅಸಹ್ಯವಾಗಿ ತೋರ್ಪಡುತ್ತಂತೆ. ಹೆಮ್ಮೆಯ ಕಣ್ಣು, ಉಬ್ಬಿದ ಮನಸ್ಸು ನಮ್ಮಲ್ಲಿದ್ದರೆ ಅದನ್ನು ನಾವು ತೆಗೆದಾಕಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸುಳ್ಳಿನ ನಾಲಿಗೆ. ನಾವು ಸುಳ್ಳು ಹೇಳ್ತಾ ಇದ್ದೀರಾ ಏನಾದರೂ ವಿಷಯದಲ್ಲಿ, ಇಲ್ಲ ಒಬ್ರಿಗೊಬ್ರು ಹೋಗ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತ ಮಾತಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಇಲ್ಲದಲ್ಲ ಹೋಗಿ ಸುಳ್ಳಾಗಿ ಹೇಳ್ತಾ ಇದ್ದೀರಾ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೇಕು. ಸುಳ್ಳು ಹೇಳಿದ್ರೆ ದೇವರಿಗೆ ಇಷ್ಟ ಆಗಲ್ವಂತೆ, ಆತನಿಗೆ ಅದು ಅಸಹ್ಯವಾಗಿ ತೋರ್ಪಡುತ್ತಂತೆ. 7 ಕಾರ್ಯದಲ್ಲಿ ಬಂದ್ಬಿಟ್ಟು ಇದು ಒಂದು ವಿಷಯ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಅದಕ್ಕೆ ಮುಂಚೆ ನಾವು ಯೆಶಾಯ 1:15-16 ನೋಡ್ಕೊಳ್ಳೋಣ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಟಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ. ದೇವ್ರ ವಾಕ್ಯದಲ್ಲಿ ಯೆಶಾಯ ಗ್ರಂಥದಲ್ಲಿ ದೇವ್ರು ತಿಳಿಸ್ಕೊಡ್ತಾ ಇದ್ದಾರೆ ಏನಂತೆ, ನಾವು ಅಕಸ್ಮಾತ್ ನಮ್ಮಲ್ಲಿ ಇನ್ನೂ ಕೈಗಳೊಂದು ಪಾಪದಿಂದ ತುಂಬಿದ್ರೆ ನಾವೆಷ್ಟೇ ಗೋಲಾಡಿದ್ರು, ನಾವೆಷ್ಟೇ ಹತ್ತಿ ಪ್ರೇಯರ್ ಮಾಡಿದ್ರೂ ದೇವ್ರ ಆ ಪ್ರಾರ್ಥನೆ ಕೇಳಲ್ವಂತೆ. ಸರಿ, ನಾವು ದೇವ್ರ ಕಡೆ ಕೈನ ಎತ್ತಿ ಪರಲೋಕ ರಾಜ್ಯದ ಕಡೆ ಕೈನ ಎತ್ತಿ ದೇವ್ರನ್ನ ತುಷ್ಟಿಸಿ ನಾವು ನೋಡುವಾಗ ದೇವ್ರು ತನ್ನ ಕಣ್ಗಳನ್ನ ಮುಚ್ಕೊತಾರಂತೆ. ಯಾಕಂದರೆ ನಮ್ಮ ಕೈಗಳು ಬಂದ್ಬಿಟ್ಟು ಏನಾಗಿರುತ್ತೆ, ಒಂದು ಪಾಪ ತುಂಬಿರೋಂಥ ಒಂದು ಕೈಗಳಾಗಿರುತ್ತೆ, ಒಂದು ಪಾಪದ ರಕ್ತ ತುಂಬಿರೋಂಥ ಕೈಗಳಾಗಿರುತ್ತೆ. ಇಲ್ಲಿ ಯೆಶಾಯ ಗ್ರಂಥದಲ್ಲಿ 1:16 ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣು ಎದುರಿನ ನಿಮ್ಮ ದುಷ್ಟಕೃತ್ಯಗಳನ್ನು ತೊಲಗಿಸಿರಿ. ನಾವೇನು ಮಾಡಬೇಕಂತೆ, ಹೋಗಿ ನಮ್ಮ ಕೈಗಳಲ್ಲಿರುವಂಥ ನಮ್ಮ ಹೃದಯದಲ್ಲಿರುವಂಥ ಪಾಪಗಳನ್ನ ಯೇಸು
ಯೇಸುವಿನ ರಕ್ತದಿಂದ ನಾವೇನು ಮಾಡಬೇಕು, ಶುದ್ಧ ಮಾಡಿಕೊಳ್ಬೇಕು. ನಮ್ಮ ಕೈ, ನಮ್ಮ ಆತ್ಮ, ನಮ್ಮ ಹೃದಯ ಯಾವುದ್ರಲ್ಲಿ ಇವಾಗಿದೆ, ನಾವು ಹೇಗೆ ನಮ್ಮನ್ನ ಪರಿಶುದ್ಧಗೊಳಿಸ್ಕೊಬೇಕು ಅನ್ನೋದನ್ನ ನಾವು ಇನ್ನೂ ದೇವ್ರ ಹತ್ರ, ಏಸಪ್ಪ ನಾನು ಇನ್ನೂ ಪರಿಶುದ್ಧವಾಗಬೇಕು, ಇನ್ನೂ ಪರಿಶುದ್ಧಳಾಗಬೇಕು, ಪ್ರತಿದಿನವೂ ನಾವು ದೇವ್ರ ಹತ್ರ ಕೇಳ್ಕೊತಾ ಇರಬೇಕು. ಎಷ್ಟು ಪರಿಶುದ್ಧರಾಗಬೇಕಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಷ್ಟು ನಾವು ಪರಿಶುದ್ಧರಾಗಿರಬೇಕು. ಯಾಕಂದರೆ ನಾವು ಇನ್ನೊಬ್ರಿಗೆ ಮಾದರಿ ಆಗಿರಬೇಕು ದೇವ್ರ ಮಕ್ಕಳಾಗಿ. ಇವತ್ತು ನಮ್ಮಲ್ಲಿ ಏನಾದರೂ ಪಾಪಗಳಿದ್ರೆ, ನಮ್ಮಲ್ಲಿ ಏನಾದರೂ ಒಂದು ತಪ್ಪುಗಳಿದ್ದು, ನಮ್ಮಲ್ಲಿ ಒಂದು ತಪ್ಪಿದ್ರೂ ಸಹ ದೇವ್ರ ಪ್ರಾರ್ಥನೆ ಕೇಳಲ್ಲ. ಕೈ ಎತ್ತಿದಾಗ ನಮ್ಮ ಕೈಗಳು ಪಾಪದಿಂದ ತುಂಬಿದ್ರೆ ದೇವರು ನಾವು ಕೈ ಎತ್ತಿದಾಗ ಆತನ ಕಣ್ಣುಗಳನ್ನ ಮುಚ್ಕೊತಾನೆ. ಇವತ್ತು ನಾವು ಏನು ಮಾಡ್ಕೊಬೇಕು, ಪ್ರಶ್ನೆ ಮಾಡ್ಕೊಬೇಕು, ನಮ್ಮಲ್ಲಿ ಇದೆಯಾ ಅನ್ನೋದು ಕ್ವಶನ್ ಮಾರ್ಕ್ ಹಾಕ್ಕೊಬೇಕು. ಜ್ಞಾನೋಕ್ತಿ 6, 16, 17, 18, 19ಗೆ ಮತ್ತೆ ಬರೋಣ. ಅಲ್ಲಿ ಬಂದ್ಬಿಟ್ಟು ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತೋರ್ಪಡುವ ಕಾಲು, ಅಸಡ್ಡೆವಾಡುವ ಸುಳ್ಳು ಸಾಕ್ಷಿ, ಹೊರ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ಈ ಏಳೆ. ತಿರ್ಗಾ ಆಮೇಲೆ ಬಂದ್ಬಿಟ್ಟು ದುರಾಲೋಚನೆ. ನಾವೆಷ್ಟೋ ಸಲ ಬೈಬಲ್ ಓದ್ತಾ ಇರುವಾಗಲಿ, ಇಲ್ಲ ಪ್ರೇಯರ್ ಮಾಡ್ತಾ ಇರುವಾಗಲಿ, ಇಲ್ಲ ನಾವೆಲ್ಲರೂ ಔಟ್ಸೈಡ್ ಇಲ್ಲ ದೇವ್ರ ಸನ್ನಿಧಿಗೆ ಬಂದ್ಬಿಟ್ಟು ಪ್ರಾರ್ಥಿಸ್ತಾ ಇರುವಾಗಲಿ ನಮ್ಮಲ್ಲಿ ದುರಾಲೋಚನೆಗಳು ಬರ್ತಾ ಇರುತ್ತೆ. ಒಬ್ಬರ ಬಗ್ಗೆ ಅವನು ನೋಡೋಸ್ನ, ಅವ್ರ ಬಗ್ಗೆ ನಮ್ಮಲ್ಲಿ ಥಿಂಕ್ಸ್ ಬರೋದು, ಅವರು ಹೇಗಿದ್ದಾರೆ ನೋಡು, ಅಥವಾ ಅವ್ರ ಬಗ್ಗೆ ಎಲ್ಲ ತಪ್ಪಾಗಿ ಥಿಂಕ್ ಮಾಡ್ತಾ ಇರ್ತೀರಿ. ಇಲ್ಲ ಸಭೆ ಪಾಲಕರು ಏನಾದರೂ ಹೇಳಿದ್ರೆ ಅವ್ರು ನಮ್ಮ ಒಳ್ಳೇದು ಕೇಳ್ತಾರೆ, ಬಟ್ ನಾವು ಅದನ್ನು ಇದು ಮಾಡಿಬಿಟ್ಟು ಅವ್ರ ಬಗ್ಗೆನೇ ತಪ್ಪಾಗಿ ಥಿಂಕ್ ಮಾಡೋದು. ತಿರ್ಗಾ ಒಂದು ದುರಾಲೋಚನೆ ಕಳಿಸ್ತಾನೆ. ಸೈತಾನ ಏನು ಮಾಡ್ತಾ ಇರ್ತಾನೆ, ಹೃದಯದಿಂದ ಇದು ಮಾಡ್ತಾನೆ ಇರ್ತಾನೆ, ದುರಾಲೋಚನೆನ ಕೊಡ್ತಾನೆ ಇರ್ತಾನೆ. ಆದರೂ ಸಹ ದೇವ್ರಿಗೆ ಏನಾಗಿದೆ ಅಂತ, ಅಸಹ್ಯವಾಗಿದೆ ಅಂತೆ. ಅದನ್ನು ಸಹ ನಾವೇನು ಮಾಡಬೇಕು, ಅಕಸ್ಮಾತ್ ನಮ್ಮಲ್ಲಿ ಇದೆಯಾ ಅನ್ನೋದು ನಾವು ಪ್ರಶ್ನೆ ಮಾಡಿಕೊಂಡು ದೇವ್ರ ಕೈಲಿ ಏನು ಮಾಡಬೇಕು ಅದನ್ನು ನಾವು ಒಪ್ಪಿಸ್ಕೊಡ್ಬೇಕು. ಅನೇಕ ಸಾರಿ ನಮಗೆ ದುರಾಲೋಚನೆ ಬರ್ತಾ ಇರುತ್ತೆ. ಯಾವುದರಿಂದ ಅಂದರೆ ಸೈತಾನಿಂದ ಬರ್ತಾ ಇರುತ್ತೆ. ಸೈತಾನ ನಮ್ಮನ್ನ ಶೋಧಿಸ್ತಾ ಇರ್ತಾನೆ. ಎಷ್ಟು ಇದು ಮಾಡ್ತಾ ಇರ್ತಾನೆ ಅಂದರೆ, ನಾವು ದೇವ್ರ ಜೊತೆ ಎಷ್ಟು ಹತ್ರ ಆಗ್ತಿರೋ ಅಷ್ಟು ನಮ್ಮನ್ನ ದೇವರಿಂದ ದೂರ ಮಾಡೋಕೆ ಅವ್ನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಎಷ್ಟು ಆಲೋಚನೆ ಕೊಡ್ತಾ ಇರ್ತಾನೆ. ಪ್ರೇಯರ್ ಮಾಡೋಕೆ ಕೂತ್ಕೊಂಡ್ರೆ ಸಾಕು, ನೀನು ಆ ಥರ ಪಾಪ ಮಾಡ್ತಾಯಿಲ್ಲ ಅಂತ ಪಾಪಗಳನ್ನ ಕೊಡ್ತಾನೆ ಇರ್ತಾನೆ. ಪ್ರೇಯರ್ ಮಾಡೋಕ್ಕೆ ಬಿಡಲ್ಲ. ಅಷ್ಟು ಕೆಡ್ದಾಗ ನಮ್ಗೆ ಏನು ಮಾಡ್ತಾ ಇರ್ತಾನೆ, ಆಲೋಚನೆ ಕೊಡ್ತಾ ಇರ್ತಾನೆ. ಆದರೆ ಇಲ್ಲಿ ದುರಾಲೋಚನೆ ಕಲ್ಪಿಸುವ ಹೃದಯ ಬಂದು ದೇವರಿಗೆ ಅಸಹ್ಯವಾಗಿದೆ ಅಂತೆ. ಅದು ನಮ್ಮಲ್ಲಿ ಇದೆಯಾ, ಅದನ್ನು ದೇವ್ರ ಕೈಲಿ ಒಪ್ಪಿಸ್ಕೊಟ್ಟು ನಾವೇನು ಮಾಡಬೇಕು, ಪ್ರತಿದಿನ ಪ್ರಾರ್ಥಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸುಳ್ಳು ಸಾಕ್ಷಿ. ಇವಾಗ ನಮ್ಮ ಜೀವನದಲ್ಲಿ ಏನಾದರೂ ನಡೆದಿದ್ರೆ ಮಾತ್ರ ಅದನ್ನು ನಾವೇನು ಮಾಡಬೇಕು, ಸಾಕ್ಷಿಯಾಗಿ ಹೇಳಬೇಕು. ಆದರೆ ನಾವೆಷ್ಟೋ ಸಲ ನಾವು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸಾಕ್ಷಿನ, ದೇವ್ರು ಈ ಥರ ನಮ್ಗೆ ಕಾಣಿಸ್ಕೊಂಡ್ರು, ದೇವ್ರು ನನ್ನ ಲೈಫಲ್ಲಿ ಈ ಥರ ಅದ್ಭುತ ಮಾಡಿದ್ರು, ನನ್ನ ಜೊತೆನೂ ದೇವ್ರು ಮಾತಾಡಿದ್ರು ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ. ಆ ಒಂದು ಕ್ಯೂರಿಯಾಸಿಟಿಲಿ ಅನೇಕರು ಬಂದು ಏನು ಮಾಡ್ತಾರೆ, ಎಲ್ಲ ಹೇಳ್ತಾ ಇದ್ದಾರೆ ಆದರೆ ನಾನೇನು ಹೇಳ್ತಾ ಇಲ್ವಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಸುಳ್ಳು ಸಾಕ್ಷಿ ಹೇಳೋದು, ಆ ಥರ ಏನು ಮಾಡಬಾರ್ದಂತೆ. ಯಾಕಂದರೆ ಸುಳ್ಳು ಸಾಕ್ಷಿ ಹೇಳೋದು ಬಂದ್ಬಿಟ್ಟು ದೇವರಿಗೆ ಅಸಹ್ಯವಾಗಿ ತೋರ್ಪಡುತ್ತಂತೆ. ಸುಳ್ಳು ಸಾಕ್ಷಿ ಅಂತೂ ನಾವು ಹೇಳೋಕ್ಕೆ ಹೋಗ್ಬಾರ್ದು. ನಮ್ಮ ಜೀವನದಲ್ಲಿ ನಡೆದಿದೆಯಾ ಅದನ್ನು ಮಾತ್ರ ನಾವು ಹೇಳಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ನಮ್ಮ ಸಹೋದರ ಆಗಿರಲಿ, ಇಲ್ಲ ಚಿಕ್ಕಪ್ಪ ಚಿಕ್ಕಮ್ಮ, ಈ ಥರ ಅನೇಕ ಅಣ್ಣ ತಮ್ಮಂದಿರು ಬಂಧುಗಳು ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾವು ಹೋಗ್ಬಿಟ್ಟು ಜಗಳನ ಬಿತ್ತಬಾರ್ದಂತೆ, ಜಗಳ ಎಂಬ ಬೀಜನ ಬಿತ್ತಬಾರ್ದಂತೆ. ದೇವ್ರಿಗೆ ಅದು ಅಸಹ್ಯವಾಗಿ ತೋರ್ಪಡುತ್ತಂತೆ. ನಾವು ಅಣ್ಣ ತಂಗಿಯದಿರ್ತಾರ, ಇಲ್ಲ ಅಕ್ಕ ತಂಗಿಯದಿರ್ತಾರ, ಅಣ್ಣ ತಮ್ಮದಿರ್ತಾರ, ಅವ್ರ ಮಧ್ಯದಲ್ಲಿ ಆದಷ್ಟು ನಾವು ನಮ್ಮನ್ನ ತಗ್ಗಿಸ್ಕೊಂಡು ನಾವು ಸಮಾಧಾನದಿಂದ ಇರಬೇಕು ಹೊರತು ಅವ್ರ ಮಧ್ಯದಲ್ಲಿ ಜಗಳ ತಂದಿಡೋದು, ಇಲ್ಲ ಅವರು ಇಬ್ಬರಿಗೂ ಜಗಳ ಮಾಡಿಸೋದು, ಆ ಥರ ರೀತಿಯಲ್ಲಿ ನಾವು ನಡ್ಕೊಬಾರ್ದು. ದೇವರಿಗೆ ಈ 7 ಕಾರ್ಯಗಳು ಬಂದ್ಬಿಟ್ಟು ಅಸಹ್ಯವಾಗಿ ತೋರ್ಪಡುತ್ತಂತೆ. ಇವತ್ತು ನಾವೆಲ್ಲರೂ ದೇವ್ರ ಮಕ್ಕಳು, ಈ ವಿಡಿಯೋ ನೋಡ್ತಿರೋ ನೀವು ದೇವ್ರ ಮಕ್ಕಳು, ನಾವೆಲ್ಲರೂ ಏನಾಗಿದ್ದೀವಿ, ದೇವ್ರ ಮಕ್ಕಳಾಗಿದ್ದೀರಿ. ಈ 7 ಕಾರ್ಯಗಳು ನಮ್ಮಲ್ಲಿ ಇದೆಯಾ ಅಂತ ನಮ್ಮನ್ನು ನಾವು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳೋಣ. ಇದ್ರೆ ಮನಸಾರೆ ದೇವ್ರ ಕೈಲಿ ಒಪ್ಪಿಸ್ಕೊಡೋಣ. ಯಾಕಂದರೆ ದೇವ್ರು ಇವತ್ತು ನಿಮ್ಮ ಜೊತೆ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ನಾವು ಒಪ್ಪಿಸ್ಕೊಟ್ಟು ಪ್ರೇಯರ್ ಮಾಡೋಣ. ಎಲ್ಲರೂ ಒಂದು ನಿಮಿಷ ಕಣ್ಮುಚ್ಚಿ ಪ್ರೇಯರ್ ಮಾಡ್ಕೊಳ್ಳೋಣ. ಎಸಪ್ಪ ದೇವರೇ ಕರ್ತನೆ, ಈ ಸುಂದರವಾದ ವಾಕ್ಯದ ಮೂಲಕ ಸ್ವಾಮಿ, ನೀನು ಕರ್ತನೆ ವಿಡಿಯೋ ನೋಡ್ತಾ ಇರೋಂಥ ಅಪ್ಪ ಅವ್ರ ಜೊತೆ ನೀನು ಮಾತಾಡ್ತಾ ಇದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ವಾಕ್ಯದ ಮೂಲಕ ಸ್ವಾಮಿ ಅವ್ರ ಜೊತೆನೂ ಮತ್ತು ನನ್ನ ಜೊತೆನೂ ನೀವು ಮಾತಾಡ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ಯಾರ್ಯಾರು ಸ್ವಾಮಿ ಕರ್ತನೆ ಈ ವಾಕ್ಯನ ಕೇಳಿ ಹೌದು ಈ 7 ಕಾರ್ಯಗಳು ದೇವರಿಗೆ ಅಸಹ್ಯವಾಗಿ ತೋರ್ಪಡುತ್ತಲ್ಲ, ಆದರೆ ನನ್ನಲ್ಲಿ ಒಂದು ಕಾರ್ಯ ಇದೆಯಲ್ವಾ, ಇಲ್ಲ 7 ಕಾರ್ಯನೂ ನನ್ನಲ್ಲಿ ಇದೆಯಾ ಅಲ್ವಾ ಅಂತ ಯಾರ್ಯಾರು ಸ್ವಾಮಿ ಕರ್ತನೆ ಅವ್ರ ಹೃದಯದಲ್ಲಿ ಕರ್ತನೆ ಒಂದು ಗ್ರಿಟಿ ಫೀಲ್
ಆಗ್ತಾ ಇದೆ ಸ್ವಾಮಿ. ಯಾರ್ಯಾರ ಹೃದಯದಲ್ಲಿ ಸ್ವಾಮಿ ಅದು ಚುಚ್ತಾ ಇದೆಯೋ ಕರ್ತನೆ, ಯಾರ್ಯಾರು ಸ್ವಾಮಿ ಕರ್ತನೆ ಅಪ್ಪ ನನ್ನ ಕ್ಷಮಿಸ್ಬಿಡು ಅಂತ ನಿನ್ನ ಕಡೆ ಸ್ವಾಮಿ ವಿಜ್ಞಾಪನೆ ಇಡ್ತಾ ಇದ್ದಾರೋ ಕರ್ತನೆ, ಇವತ್ತು ಅವ್ರನ್ನೆಲ್ಲರೂ ಕರ್ತನೆ ನೀನು ಕ್ಷಮಿಸುವಾತನಾಗಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ನಾನು ನಂಬ್ತೀನಿ ಸ್ವಾಮಿ ಕರ್ತನೆ, ಈ ವಾಕ್ಯ ಸ್ವಾಮಿ ಕರ್ತನೆ ಯಾರಿಗೆ ತಲುಪಬೇಕು ಅನ್ನೋದು ನಿನ್ನ ಚಿತ್ತ ಆಯಿತು, ಅವ್ರಿಗೆ ನೀನು ತಲುಪಿಸಿದ್ಯಾ. ಈ ವಾಕ್ಯನ ಕರ್ತನೆ ಅವ್ರಿಗೆ ನೀನು ಮುಟ್ಟಿಸಿದ್ಯಾ ಅಂತ ನಾನು ನಂಬ್ತಾ ಇದ್ದೀನಿ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ಈ ಒಂದು ಚಿಕ್ಕ ಪ್ರಾರ್ಥನೆನ ಕರ್ತನೆ ಪಾದ ಬಳಿಗೆ ಒಪ್ಪಿಸಿಕೊಡ್ತೀನಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ.